ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಧ್ಯಾನ ಅಂದರೆ ಏನು, ಅದನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರಿಗೆ ತುಂಬ ಸರಳವಾಗಿ ಧ್ಯಾನವನ್ನು ಹೇಗೆ ಮಾಡಬೇಕು, ಧ್ಯಾನವನ್ನು ಮಾಡುವುದರಿಂದ ಆಗುವ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಸ್ತುತ ಜೀವನದಲ್ಲಿ ಎಲ್ಲರಿಗೂ ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗಿಕೊಳ್ಳುವವರೆಗೂ ಟೆನ್ಷನ್ಸ್ ಜಾಸ್ತಿ ಇರ್ತವೆ. ಕೆಲವರಿಗೇನೋ ಜಾಬ್ ಟೆನ್ಷನ್, ಇನ್ನು ಕೆಲವರಿಗೆ ಫ್ಯಾಮಿಲಿ ಟೆನ್ಷನ್, ಹೀಗೆ ನಾನಾ ರೀತಿಯ ಟೆನ್ಷನ್ಸ್. ಈ ಟೆನ್ಷನ್ಸ್ ಎಲ್ಲರಿಗೂ ಸಾಧಾರಣವೇ. ಅದೇ ನೀವು ಮನಃಶಾಂತಿಯಾಗಿ ಇದ್ರೆ ನೀವು ಯಾವ ಟೆನ್ಷನ್ಸ್ ಆದರೂ ಸಾಲ್ವ್ ಮಾಡ್ಕೋತೀರಾ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮನಸ್ಸು ಶಾಂತಿಯಾಗಿ ಇರುವುದಿಲ್ಲ. ಎಲ್ಲದರ ಬಗ್ಗೆನೂ ಕೋಪ, ಬೇಜಾರು, ಯಾವುದರಲ್ಲೂ ಶ್ರದ್ಧೆ ಇಲ್ಲದೆ ರಾತ್ರಿ ನಿದ್ದೆ ಬರಲ್ಲ, ಇನ್ನೂ ತುಂಬ ಸಮಸ್ಯೆಗಳು ಇರ್ತವೆ. ನಾವು ಪ್ರತಿದಿನ ತಪ್ಪದೆ ಮೆಡಿಟೇಷನ್ ಮಾಡುವುದರಿಂದ ನಮಗೆ ಪ್ರಶಾಂತತೆ ಲಭಿಸುತ್ತದೆ. ನಮ್ಮ ದೇಹಕ್ಕೆ ಮತ್ತು ನಮ್ಮ ಮನಸ್ಸಿಗೆ ತುಂಬ ಒಳ್ಳೆಯದು. ಧ್ಯಾನ ಮಾಡುವುದರಿಂದ ನಮಗೆ ಏಕಾಗ್ರತೆ ಹೆಚ್ಚುತ್ತದೆ. ನಮ್ಮ ಬ್ರೈನ್ ಪವರ್ ಜಾಸ್ತಿ ಆಗುತ್ತೆ. ನಮ್ಮ ಏಕಾಗ್ರತೆ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ನಾವು ನಮ್ಮ ಪ್ರತಿ ಕೆಲಸವನ್ನ ತುಂಬ ಶ್ರದ್ಧೆಯಿಂದ ಮಾಡ್ತೀವಿ. ಶ್ರದ್ಧೆ ಇದ್ರೆ ನಾವು ಮಾಡುವ ಕೆಲಸದಲ್ಲಿ ನಮಗೆ ಸಕ್ಸಸ್ ಸಿಗುತ್ತೆ. ಪ್ರತಿದಿನ ಧ್ಯಾನ ಮಾಡುವುದರಿಂದ ನಮ್ಮಲ್ಲಿ ಒಂದು ಶಕ್ತಿ ಅನ್ನೋದು ಏರ್ಪಡುತ್ತದೆ. ನಿಮ್ಮ ಸ್ಟ್ರೆಸ್ ಕಡಿಮೆಯಾಗಿ ರಿಲ್ಯಾಕ್ಸ್ ಆಗ್ತೀರಾ. ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳು ಬರ್ತವೆ. ಕೋಪವೂ ಕೂಡ ಕಡಿಮೆ ಆಗುತ್ತದೆ. ಇವಾಗ ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ನೀವು ನಿಮ್ಮ ಮನೆಯಲ್ಲಿ ಅಥವಾ ಪಾರ್ಕಲ್ಲಿ ಒಂದು ಕಂಫರ್ಟೇಬಲ್ ಪ್ಲೇಸ್ನ ಚೂಸ್ ಮಾಡ್ಕೊಳ್ಳಿ. ಯಾವ ಪ್ರದೇಶದಲ್ಲಿ ಕುಳಿತುಕೊಂಡರೆ ನಿಮಗೆ ಪ್ರಶಾಂತತೆ ಅನಿಸುತ್ತದೆಯೋ ದಿನಾಲೂ ಅದೇ ಪ್ಲೇಸಲ್ಲಿ ಧ್ಯಾನ ಮಾಡೋಕ್ಕೆ ಶುರು ಮಾಡಿ. ಆ ಪ್ಲೇಸಲ್ಲಿ ನೇರವಾಗಿ ಕುಳಿತುಕೊಂಡು, ಅಂದರೆ ನಿಮ್ಮ ಬೆನ್ನುಹುರಿ ಸ್ಟ್ರೇಟ್ ಆಗಿ ಇರಬೇಕು. ಮೊದಲು ರಿಲ್ಯಾಕ್ಸ್ ಆಗಿ, ಆಮೇಲೆ ಕಣ್ಣನ್ನು ನಿಧಾನವಾಗಿ ಮುಚ್ಚಿಕೊಂಡು ನಿಮ್ಮ ಉಸಿರನ್ನು ಗಮನಿಸಿ. ಅಂದರೆ ಹೇಗೆ ಉಸಿರನ್ನ ತಗೊಳ್ತಿದ್ದೀರಾ, ಹೇಗೆ ಉಸಿರನ್ನ ಹೊರಗೆ ಬಿಡ್ತಿದ್ದೀರಾ ಅನ್ನೋದನ್ನ ಗಮನಿಸಿ. ತುಂಬಾ ನ್ಯಾಚುರಲ್ ಆಗಿ ಉಸಿರಾಟವನ್ನ ಮಾಡಿ. ನಿಧಾನಕ್ಕೆ ಯೋಚನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಆವಾಗ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಮನಸ್ಸು ಮತ್ತೆ ಡೈವರ್ಟ್ ಆಗ್ತಿರುತ್ತೆ. ಆವಾಗ ಡೈವರ್ಟ್ ಆಗದೆ ನೀವು ತುಂಬಾ ರಿಲ್ಯಾಕ್ಸ್ ಆಗಿ ಮತ್ತೆ ನಿಮ್ಮ ಉಸಿರಿನ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ. ಹೀಗೆ ದಿನಾಲೂ 5 ರಿಂದ 10 ನಿಮಿಷಗಳ ಕಾಲ ಒಂದು ವಾರದವರೆಗೂ ಮಾಡಿ. ಆಮೇಲೆ ನೆಕ್ಸ್ಟ್ ವೀಕಿಂದ ಟೈಮ್ನ ಜಾಸ್ತಿ ಮಾಡಿಕೊಳ್ತಾ ಹೋಗಿ. ನಿಮಗೆ ಮೊದಲು ತುಂಬ ಸಂದೇಹಗಳು ಬರ್ತವೆ, ನಾನು ಸರಿಯಾಗಿ ಧ್ಯಾನವನ್ನು ಮಾಡ್ತಿದ್ದೀನಾ ಇಲ್ವಾ ಅಂತ. ಆದರೆ ದಿನಾಲೂ ಧ್ಯಾನವನ್ನು ಮಾಡೋದನ್ನು ಮಾತ್ರ ಬಿಡಬೇಡಿ. ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಡೈವರ್ಷನ್ ಕಡಿಮೆ ಆಗುತ್ತೆ. ನಿಮ್ಮ ಎಲ್ಲ ಅನುಮಾನಗಳು ಮಾಯ ಆಗ್ತವೆ. ನಾವು ಪದೇ ಮೆಡಿಟೇಷನ್ ಮಾಡಿದಾಗ ಅದು ನಮಗೆ ಒಂದು ಅಭ್ಯಾಸದ ರೀತಿ ಬದಲಾಗಿ ಬಿಡುತ್ತೆ. ಕೆಲವು ದಿನಗಳಲ್ಲೇ ನಿಮಗೆ ಗೊತ್ತಾಗುತ್ತೆ, ಧ್ಯಾನದಿಂದ ನಮಗೆ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ತುಂಬಾ ಲಾಭಗಳು ಇದ್ದಾವೆ. ನಿಮಗೆ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನ ಬೆಳೆಯುತ್ತದೆ. ಅಂದ್ರೆ ತುಂಬಾ ಎನರ್ಜೆಟಿಕ್ ಆಗಿ ಇರ್ತೀರಾ. ಆಲಸ್ಯತನ ಕಡಿಮೆ ಆಗುತ್ತೆ. ಪ್ರತಿಯೊಂದು ಸಣ್ಣ ಕೆಲಸವನ್ನು ಕೂಡ ತುಂಬಾ ಸಂತೋಷದಿಂದ ಮಾಡೋಕೆ ಶುರು ಮಾಡ್ತೀರಾ. ಧ್ಯಾನವನ್ನು ಮಾಡುವುದರಿಂದ ಇನ್ನೂ ನಾನಾ ರೀತಿಯ ಲಾಭಗಳು ಇರುವುದರಿಂದ ಎಲ್ಲರೂ ತಪ್ಪದೆ ದಿನಾಲೂ ಧ್ಯಾನವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.